मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. 30ನೇ ಸಂಧಿ ದೈತ್ಯ ತಾರತಮ್ಯ ಸಂಧಿ. ಶ್ರೀಶ ಮುಕ್ತ ಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲಿ ಕಮಲಾಸನನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು. ಲಕ್ಷ್ಮೀಪತಿಯಾದ ಮುಕ್ತಾಮುಕ್ತ ಸುರವರ ಅಂದ್ರೆ ಮುಕ್ತರಿಗಿಂತಲೂ ಅಮುಕ್ತರಿಗಿಂತಲೂ ಅಂದ್ರೆ ಅಮುಕ್ತರು ಆ ದೇವತೆಗಳು ಅಂತ, ಇಬ್ಬರು ದೇವತೆಗಳಿಗಿಂತಲೂ ಕೂಡ ಉತ್ತಮನಾದ ಆ ವಾಸುದೇವನಿಗೆ, ಕೃಷ್ಣನಾಗಿ ಅವತಾರ ಮಾಡಿದ ಪರಮಾತ್ಮನಿಗೆ ಭಕ್ತಿಯಿಂದ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಕಮಲಾಸನನು ಬ್ರಹ್ಮದೇವರು ದೈತ್ಯ ಸ್ವಭಾವ ಗುಣಗಳನ್ನು ಪೇಳಿದನು. ದೈತ್ಯ ಸ್ವಭಾವದ ಗುಣಗಳನ್ನ ದೇವರನ್ನ ಸ್ತೋತ್ರ ಮಾಡುವಾಗ ಬ್ರಹ್ಮದೇವರು ಏನ್ ಹೇಳಿದ್ರು ಅದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಇದೆ. ಗರುಡ ಪುರಾಣ ಕರ್ಮಕಾಂಡ ಬೇರೆ, ಬ್ರಹ್ಮಕಾಂಡ ಬೇರೆ. ಬ್ರಹ್ಮಕಾಂಡದಲ್ಲಿ ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ಏನ್ ಹೇಳಿದ್ರು ದೈತ್ಯ ತಾರತಮ್ಯ, ಅದನ್ನ ನಾನು ಇಲ್ಲಿ ವಿವರಿಸ್ತೇನೆ ಹಾಗೆ ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಏನಗೆ ನಿನ್ನಲಿ ಭಕುತಿ ಜ್ಞಾನಗಳೆನುತಿಹವೋ ಪ್ರಾಣನಲು ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಪೇಡುವವ ಧನುಜ ಘೋರಾಂಧಂತಮಸಿ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪೆನೆಂದನಬ್ಜ ಭವ. ಎಷ್ಟು ಚಂದ ಹೇಳ್ತಾರೆ ನೋಡಿ. ನನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎನಿದಿಹವೋ, ಪರಮಾತ್ಮ ದೇವರೇ ನನಗೆ ನಿನ್ನಲ್ಲಿ ಜ್ಞಾನ ಭಕ್ತಿ ಎಷ್ಟು ಇದೆಯೋ ಅಷ್ಟು ಭಕ್ತಿ ಜ್ಞಾನಗಳ ಪ್ರಾಣನಲ್ಲಿ ತಿಳಿಯದೆ, ಮುಖ್ಯ ಪ್ರಾಣದೇವರಲ್ಲಿ ಅಂದ್ರೆ ಬ್ರಹ್ಮದೇವರಲ್ಲಿ ಎಷ್ಟು ಜ್ಞಾನ ಭಕ್ತಿ ಇದೆಯೋ ಅಷ್ಟೇ ಭಕ್ತಿ ಜ್ಞಾನಗಳನ್ನ ಮುಖ್ಯ ಪ್ರಾಣದೇವರಲ್ಲಿ ತಿಳಿಯದೆ, ಅವರಲ್ಲೂ ಕೂಡ ಅಷ್ಟೇ ಭಕ್ತಿ ಜ್ಞಾನ ಇದೆ ಅಂತ ತಿಳಿಯದೆ ಹನುಮದಾದಿ ಅವತಾರಗಳ, ಹನುಮ ಭೀಮ ಮಧ್ವ ಮುಂತಾದ ಅವತಾರಗಳ ಭೇದಗಳ ಪೇಳುವ, ಅದು ಒಂದೊಂದಕ್ಕೂ ಭೇದ ಇದೆ ಹಾಗೆ ಅಂತ ಯಾರು ಹೇಳ್ತಾರೋ ಅವರು ಘೋರಾಂಧನ್ ತಮಸ್ಸಿಗೆ ಯೋಗ್ಯನು, ಅವರು ಘೋರವಾದ ಅಂಧನ್ ತಮಸ್ಸಿಗೆ ಯೋಗ್ಯರಾಗಿ ಇರ್ತಾರೆ ಅಂತ ಅರ್ಥ. ಹನುಮ ಭೀಮ ಮಧ್ವ ಅವತಾರಗಳಲ್ಲಿ ಭೇದವನ್ನ ತಿಳಿಯಬಾರದು, ಅದೆಲ್ಲವೂ ಕೂಡ ಮುಖ್ಯ ಪ್ರಾಣದೇವರ ಅವತಾರ ಅಂತಲೇ ತಿಳಿಬೇಕು. ಮತ್ತು ಅವರಲ್ಲಿ ಬ್ರಹ್ಮದೇವರಲ್ಲಿ ಎಷ್ಟು ಜ್ಞಾನ ಭಕ್ತಿಯಾದಿ ಗುಣಗಳಿದೆಯೋ ಅಷ್ಟೇ ಜ್ಞಾನ ಭಕ್ತಿಯಾದಿ ಗುಣಗಳು ಮುಖ್ಯ ಪ್ರಾಣದೇವರಲ್ಲಿ ಅವತಾರಗಳಲ್ಲೂ ಇದೆ ಅಂತ ನಾವು ತಿಳಿಯಬೇಕು. ಇದನ್ನ ತಿಳಿಯದೇ ಇದ್ದವ ಘೋರವಾದ ಅಂಧನ್ ತಮಸ್ಸಿಗೆ ಯೋಗ್ಯನಾದವ ಅಂತ ಹೇಳ್ತಾರೆ. ನ ಸಂಶಯ, ಈ ವಿಷಯದಲ್ಲಿ ಸಂಶಯ ಬೇಡ ಅಂತ ಹೇಳ್ತಾರೆ. ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು, ಈ ರೀತಿಯಾಗಿ ಪರಮಾತ್ಮನನ್ನ ದ್ವೇಷ ಮಾಡುವವರನ್ನ ಕೊನೆಯ ನಾಲಿಗೆಯನ್ನ ಹೇಳಿದ್ರು, ನಾಲಿಗೆಯನ್ನ ಹಿಡಿದು ಕತ್ತರಿಸ್ತೇನೆ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಒಂದು ವಾಯುದೇವರಲ್ಲಿ ಅವರ ಸ್ವರೂಪವನ್ನ ಸರಿಯಾಗಿ ತಿಳಿಯಬೇಕು. ಎರಡನೆಯದು ಪರಮಾತ್ಮನನ್ನ ದ್ವೇಷಿಸಬಾರದು, ಪರಮಾತ್ಮನಲ್ಲೂ ಭಕ್ತಿ ಮಾಡಬೇಕು. ಇದು ಮುಖ್ಯ. ಇದನ್ನ ದೈತ್ಯರು ಮಾಡೋದಿಲ್ಲ. ಹನುಮ ಭೀಮ ಮಧ್ವ ಅವತಾರವನ್ನ ವಾಯುದೇವರ ಅವತಾರ ಮತ್ತು ಅವರಿಗೆ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಭಕ್ತಿಯಾದಿಗಳಿದೆಯೋ ಅಷ್ಟು ಜ್ಞಾನ ಇದೆ ಅಂತ ತಿಳಿಬೇಕು. ಒಂದು ಪರಮಾತ್ಮನಲ್ಲಿ ದ್ವೇಷ ಮಾಡಬಾರ್ದು, ಭಕ್ತಿಯನ್ನೇ ಮಾಡಬೇಕು.
ಆ ರೀತಿಯಾಗಿ ಮಾಡದೇ ಇದ್ದವರ ಕೊಲೆ ನಾಲಿಗೆಯನ್ನು ಹಿಡಿದು ನಾನು ಕತ್ತರಿಸ್ತೇನೆ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣವೆಂಬುವನು ಈಶ್ವರ ನಾನೇ ಎಂಬುವ ಸಚ್ಚಿದಾನಂದಾತ್ಮ ಕುದ್ಭುತ್ಪತ್ತಿ ಶ್ರೀನಿದಂ ವಿನಿಗೀಷಗೆ ವಿಯೋಗಾನುಚಿಂತನೆ ಛೇದ ಭೇದ ವಿಹೀನ ದೇಹಕ್ಕೆ ಶಸ್ತ್ರಗಳ ಭಯ ಪೇಳುವ ದೈತ್ಯ. ಪೂರ್ತಿಯಾಗಿ ಅಂದ್ರೆ ಅವ್ರನ್ನ ಕರಿ ಜ್ಞಾನಬಲ ಸುಖಪೂರ್ಣ ವ್ಯಾಪ್ತಗೆ, ಜ್ಞಾನ ಬಲ ಸುಖ ಇವುಗಳಿಂದ ವ್ಯಾಪ್ತನಾದ ಎಲ್ಲ ಕಡೆಗಳಲ್ಲೂ ತುಂಬಿ ಇರುವ ಪರಮಾತ್ಮನಿಗೆ ಹೀನ ಗುಣವೆಂಬುವನು, ಗುಣಗಳೇ ಇಲ್ಲ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿ ಜ್ಞಾನ ಬಲ ಸುಖದಿಂದ ತುಂಬಿದ ಆ ಪರಮಾತ್ಮನಿಗೆ ಗುಣಗಳೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಹೀನ ಗುಣವೆಂಬುವನು ನಾನೇ ಈಶ್ವರನೆಂಬುವ, ನಾನೇ ದೇವರು ಅಂತ ಹೇಳಿಕೊಳ್ಳುವವ, ಸಚ್ಚಿದಾನಂದಾತ್ಮಗೆ ಉತ್ಪತ್ತಿ, ಪರಮಾತ್ಮನಿಗೆ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನಿಗೆ ಹುಟ್ಟು ಇದೆ ಅಂತ ಹೇಳುವವರು. ಶ್ರೀನಿತಂಬಿನಿಗೆ ಅಂದ್ರೆ ಲಕ್ಷ್ಮೀದೇವಿಗೆ ಪರಮಾತ್ಮನಿಗೂ ವಿಯೋಗ ಅನುಚಿಂತನೆ. ಯಾರು ವಿಯೋಗ ಅಂದ್ರೆ ದೂರ, ಲಕ್ಷ್ಮೀ ಬೇರೆ ಕಡೆ ಇದ್ದಾರೆ, ಪರಮಾತ್ಮ ಬೇರೆ ಕಡೆ ಇದ್ದಾನೆ ಅಂತ ಯಾರು ವಿಯೋಗ ಚಿಂತನೆ ಮಾಡ್ತಾರೆ, ಅದು ಅನೇಕ ಸಂದರ್ಭಗಳಲ್ಲಿ ಬರುತ್ತದೆ. ಲಕ್ಷ್ಮೀದೇವಿ ವೈಕುಂಠ ಬಿಟ್ಟು ಬಂದ್ರು, ಪರಮಾತ್ಮ ತಿರುಪತಿಗೆ ಬಂದ ಹಾಗೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಚಿಂತನೆ ಮಾಡಬಾರ್ದು. ಲಕ್ಷ್ಮೀನಾರಾಯಣರು ಒಂದೇ ಗೊತ್ತಿಲ್ಲದೆ ಒಂದು ರೂಪದಿಂದ ಬಂದಿರಬಹುದು ಕೊಲ್ಲಾಪುರಕ್ಕೆ, ಆದರೆ ಒಂದು ರೂಪದಿಂದ ಯಾರಿಗೂ ಕಾಣಿಸ್ಕೊಳ್ಳದೇನೆ ನಾರಾಯಣನ ಜೊತೆಗೇನೆ ಇರ್ತಾರೆ. ಇದೇ ಸರಿಯಾದ ಚಿಂತನೆ ಹಾಗೆ ಅಂತ. ಆ ರೀತಿಯಾಗಿ ಚಿಂತನೆ ಮಾಡದೇ ಇರ್ತಾರೆ ನೋಡಿ. ಸೀತಾದೇವಿ ಅಷ್ಟೇ, ರಾಮ ಸೀತೆ ದೂರ ಆದ್ರು, ಹಂಗಿಲ್ಲ ಅರ್ಥ. ಯಾರಿಗೂ ಕಾಣದೆ ಲಕ್ಷ್ಮೀ ಸೀತಾದೇವಿ ಒಂದು ರೂಪದಿಂದ ರಾಮನ ಜೊತೆಗೆ ಸದಾ ಇದ್ದೇ ಇರ್ತಾರೆ. ಎಷ್ಟು ತಪ್ಪಿದೆ, ಸರಿಗಿದೆಯಾ ಚೆಕ್ ಮಾಡಿ. ರಾಮ ಸೀತೆಯರಿಗೆ ಸದಾ ವಿಯೋಗ ಚಿಂತನೆ ಮಾಡಬಾರ್ದು, ಎಂದಿಗೂ ಅವರು ಅಗಲಿದರು ಅಂತ ಚಿಂತನೆ ಮಾಡಬಾರ್ದು, ಒಟ್ಟಿಗೆ ಇರ್ತಾರೆ ಅಂತಾನೆ ಚಿಂತನೆ ಮಾಡಬೇಕು. ಆ ತರ ಶ್ರೀನಿತಂಬಿನಿಗೆ ಈಶಗೆ ವಿಯೋಗಾನು ಚಿಂತನೆ, ಇಬ್ಬರಿಗೂ ಬೇರೆ ಬೇರೆ ಆದರು ಅಂತ ಚಿಂತನೆ ಮಾಡುವವರು. ಇದೆಲ್ಲ ದುಷ್ಟರ ಗುಣ. ಇದು ಛೇದ ಭೇದ ವಿಹೀನ ದೇಹಕ್ಕೆ, ಪರಮಾತ್ಮನ ದೇಹಕ್ಕೆ ಛೇದ ಇಲ್ಲ, ಭೇದ ಇಲ್ಲ. ಛೇದ ಅಂದ್ರೆ ತುಂಡು ಮಾಡೋದು, ಯುದ್ಧದಲ್ಲಿ ಕತ್ತರಿಸೋದು ಇತ್ಯಾದಿಗಳು ಇರೋದಿಲ್ಲ. ದೇವರಿಗೆ ಅಂತ ಶರೀರ ಇಲ್ಲ. ಮತ್ತು ಭೇದ, ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಚಿಂತನೆ ಮಾಡೋದು ಅದು ಸರಿಯಲ್ಲ. ಛೇದ ಭೇದ ವಿಹೀನ ದೇಹಕ್ಕೆ, ಈ ರೀತಿಯಾಗಿ ದೇಹವುಳ್ಳ ಪರಮಾತ್ಮನಿಗೆ ಶಸ್ತ್ರಗಳ ಭಯ ಪೇಳುವವ, ಆಯುಧಗಳಿಂದ ಭಯ ಇದೆ ಅಂತ ಯಾರು ಹೇಳ್ತಾರೆ, ಚಿಂತನೆ ಮಾಡ್ತಾರೆ, ಅವರನ್ನೆಲ್ಲ ದೈತ್ಯರು ಅಂತ ನಾವು ತಿಳಿಯಬೇಕು ಅಂತ ಅರ್ಥ. ಸೂತ್ರ ಬರೆದಿದ್ದೀವಿ, ಸೆಕೆಂಡ್ ತಪ್ಪಿದೆ, ಬರೆದಿಲ್ಲ ಫಸ್ಟ್ ಸೆಕೆಂಡ್ ತಪ್ಪಿದೆ, ಅವ್ನು ಬರೆದು ತೋರಿಸ್ತಾರೆ. ಲೇಷ ಭಯ ಶೋಕಾದಿ ಶೂನ್ಯಗೆ ಲಶಗಳ ಪೇಳುವವ ರಾಮ ವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ ದಾಶರಥಿ ಕೃಷ್ಣಾಧಿರೂಪಗೆ ಕೇಶ ಖಂಡನೆ ಪೇಳ್ವ ಮಕ್ಕಳಿಗೋಸುಗ ಶಿವಾರ್ಚನೆಯ ಮಾಡಿದನೆಂಬುವನೇ ದೈತ್ಯ. ಅಂದ್ರೆ ಪರಮಾತ್ಮನ ವಿಚಾರದಲ್ಲೇ ನೋಡಿ ಇವರು ಮೋಸ ಹೋಗಿರೋದು. ದೈತ್ಯರು ದೇವರನ್ನ ಸರಿಯಾಗಿ ತಿಳಿದಿಲ್ಲ. ಹಿಂದೆ ಹೇಳಿದಂತೆ ವಿಯೋಗ ಚಿಂತನೆ ಮಾಡೋದು, ದೇವರ ಶರೀರಕ್ಕೆ ಕತ್ತರಿಸಲ್ಪಟ್ಟಿತ್ತು ಅಂತ ತಿಳಿಯೋದು, ದೇವರ ಶರೀರಕ್ಕೆ ಹುಟ್ಟಿದೆ ಅಂತ ತಿಳಿಯೋದು, ಇನ್ನು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಲೇಷ ಭಯ ಹಾಗೆ ಅಂತ, ದೇವರಿಗೆ ಸ್ವಲ್ಪ ಭಯ ಶೋಕಾದಿಗಳು ಇದೆ. ಇದೆಲ್ಲ ಶೂನ್ಯ. ದೇವರಿಗೆ ಭಯವೂ ಇಲ್ಲ, ಶೋಕಾದಿಗಳು ಇಲ್ಲ. ಇದೆಲ್ಲವೂ ಶೂನ್ಯನಾದ ಪರಮಾತ್ಮನಿಗೆ ಇದೆಲ್ಲ ಇದೆ ಅಂತ ತಿಳಿಯೋದು.
ಕ್ಲೇಶಗಳ ಪೇಳುವವ. ಆ ಭಯ ದುಃಖಾದಿಗಳು ಇದೆ ಅಂತ ಯಾರು ಹೇಳ್ತಾನೋ ಅವನು ದೈತ್ಯ ಅಂತ. ಎಷ್ಟು ತಪ್ಪಿದೆ? ರಾಮವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ ಹಾಗೆ ಅಂತ. ರಾಮ ಅಂದ್ರೆ ಪರಶುರಾಮ, ವ್ಯಾಸ ಅಂದ್ರೆ ವೇದವ್ಯಾಸ. ವೇದವ್ಯಾಸ ಪರಶುರಾಮ ರೂಪಗಳಿಗೆ ಋಷಿ ವಿಪ್ರತ್ವ, ಇವರು ಋಷಿಗಳು ಅಂದ್ರೆ ಸಾಮಾನ್ಯ ಋಷಿಗಳು, ಇವರು ಸಾಮಾನ್ಯ ಬ್ರಾಹ್ಮಣ ಇವರು ಹಾಗೆ ಅಂತ ಯಾರು ಹೇಳ್ತಾರೋ ಅವರು ಅಂತ ಅರ್ಥ. ಅವರು ಸಾಮಾನ್ಯರಲ್ಲ, ಅವರು ಜಾತಿಯ ಮೀರಿದವರು. ದೇವರು ದೇವಿ ವೇದವ್ಯಾಸರಾಗಿ ಪರಶುರಾಮರಾಗಿ ಬ್ರಾಹ್ಮಣನಾಗಿ ಬಂದಿದ್ರು ಕೂಡ ಅವನ ಜಾತಿ ಅತೀತ ಅವರಲ್ಲ, ಪರಮಾತ್ಮನೇ ಅವರು ಹಾಗೆ ಅಂತ ಚಿಂತನೆ ಮಾಡಬೇಕು. ಮತ್ತು ದಾಶರಥಿ ಕೃಷ್ಣ ರೂಪಕ್ಕೆ ಕೇಶಖಂಡನೆ ಪೇಳುವವ. ಈ ದಶರಥ ರಾಮ ಮತ್ತು ಕೃಷ್ಣ ರೂಪಗಳಿಗೆ ಕೇಶಖಂಡನೆ, ಮುಡಿ ಕೂದಲು ಕಟ್ ಮಾಡೋದು ಮುಂತಾದವುಗಳು ಅಲ್ಲಿ ಪರಮಾತ್ಮ ತಾನು ತೋರಿಸ್ತಾನೆ, ಕೂದಲು ಕತ್ತರಿಸಿದಂತೆ ತೋರಿಸ್ತಾನೆ. ಆ ರೀತಿಯಾಗಿ ತಿಳ್ಕೊಳ್ಳುವವರು ಅಂದ್ರೆ ದೇವರು ಏನ್ ಮಾಡಿದ, ಪ್ರಾಕೃತವಾದ ಉಗುರನ್ನೇ ಸೃಷ್ಟಿ ಮಾಡಿ ತೋರಿಸಿದ್ರೆ ಹೊರತು ಅದು ಅಪ್ರಾಕೃತವಾದ ದೇವರ ಕೂದಲು ಅಂದ್ರೆ ಅಪ್ರಾಕೃತವಾದದ್ದು. ಅಪ್ರಾಕೃತ ಕೂದಲನ್ನ ಕಟ್ ಮಾಡಿದ್ರು ಅಂತ ನಾವು ಚಿಂತಿಸಬಾರದು. ಅದು ಖಂಡನೆ ಮಾಡತಕ್ಕ ಚಿಂದಿ ಮಾಡತಕ್ಕದಲ್ಲ ಅಂತ ಅರ್ಥ. ಕೇಶಖಂಡನೆ ಪೇಳುವವ. ಮಕ್ಕಳಿಗೋಸ್ಕರ ಅಂದ್ರೆ ಮಕ್ಕಳಾಗಬೇಕು ಅಂತ ಕೃಷ್ಣಾವತಾರದಲ್ಲಿ ಶಿವಾರ್ಚನೆಯ ಮಾಡಿದನೆಂಬುವನು. ದೇವರಿಗೆ ಮಕ್ಕಳಾಗಲಿಲ್ಲ, ಮಹಾಭಾರತದಲ್ಲಿ ಕೇಳ್ತೀವಿ ನೋಡಿ, ಭಾಗವತದಲ್ಲೂ ಬರುತ್ತದೆ. ಶಿವಾರ್ಚನೆಯನ್ನ ಮಾಡಿದ ಹಾಗೆ ಅಂತ, ರುದ್ರದೇವನ ಕುರಿತು ತಪಸ್ ಮಾಡಿದ ಅಂತ ಹೇಳುವವ. ಈ ರೀತಿಯಾಗಿ ಎಲ್ಲ ಚಿಂತನೆ ಮಾಡುವವರನ್ನ ದೈತ್ಯರು. ಮತ್ತೆ ದೇವರು ಮಾಡಿಲ್ಲವ ಅಂದ್ರೆ ಹೌದು ಮಾಡಿದ. ಯಾರಿಗಾಗಿ ಮಾಡಿದ? ಅಲ್ಲೇ ನಾವು ಅಸುರ ಮೋಹಕ್ಕಾಗಿ ಮಾಡಿದ ಅಂತ ನಾವು ಕೇಳ್ತೀವಿ ನೋಡಿ. ಆಚಾರ್ಯರು ನಿರ್ಣಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಹಾಗೆ ಹೇಳಿದ್ದಾರೆ, ಅಸುರ ಜನ ಮೋಹಕ್ಕಾಗಿ ಹಾಗೆ ಅಂತ ಅನೇಕ ಕಡೆ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ನಾವು ಚಿಂತನೆ ಮಾಡಬೇಕು. ಅಸುರ ಜನರು ಯಾರು ಈ ರೀತಿಯಾಗಿ ತಿಳಿತಾರೆ ಅವರು ದೈತ್ಯರು ಹಾಗೆ ಅಂತ. ಅದರಿಂದ ಒಬ್ಬ ಸಾತ್ವಿಕ, ಒಬ್ಬ ರಾಜಸ, ತಾಮಸ ನಮಗೇನ್ ಗೊತ್ತಾಗ್ತದೆ ಹಾಗೆ ಅಂದ್ರೆ ಮನಸ್ಸಿನಲ್ಲಿ ಅವರಿಗೆ ಪರಮಾತ್ಮನ ಕುರಿತಾದ ವಿಚಾರ ಹೇಗಿದೆ ಅಂತ ನೋಡ್ಬೇಕಂತ. ಪರಮಾತ್ಮನ ಕುರಿತಾಗಿ ಅವನು ಸರ್ವೋತ್ತಮ, ಅವನ ರೂಪಗಳಿಗೆ ಭೇದ ಇಲ್ಲ, ಛೇದ ಭೇದಾದಿಗಳು ಇಲ್ಲ, ಸದಾ ಲಕ್ಷ್ಮಿ ಜೊತೆಗೆ ಇರ್ತಾನೆ ಹಾಗೆ ಅಂತೆಲ್ಲ ತಿಳಿಯುವವರು ಸಾತ್ವಿಕರು. ಇಲ್ಲ ದೇವರಿಗೆ ಶರೀರ ತುಂಡು ಆಗ್ತದೆ, ಕೂದಲು ಕತ್ತರಿಸಿ ಹೋಗ್ತದೆ, ಹೇರ್ ಕಟಿಂಗ್ ತರ ಅಂತ, ಮತ್ತು ಸೀತಾ ಲಕ್ಷ್ಮೀದೇವಿ ಜೊತೆಗೆಲ್ಲ ವಿಯೋಗ ಆಯಿತು, ಈ ರೀತಿಯಾಗಿ ಎಲ್ಲ ಚಿಂತನೆ ಮಾಡುವವರು ದೈತ್ಯರು. ಅಂದ್ರೆ ದೇವರಲ್ಲಿ ಗುಣವನ್ನ ಕಾಣುವವರು ದೈತ್ಯರು. ಯದ್ಯಪಿ ದೇವರಲ್ಲಿ ದೋಷವನ್ನ ಕಾಣುವವರು ದೈತ್ಯರು. ಯದ್ಯಪಿ ದೇವರಲ್ಲಿ ದೋಷ ಲವಲೇಶು ಇಲ್ಲ ಅಂತ ಇದೆಲ್ಲ ದೋಷಗಳು. ಅಂತ ದೇವರಲ್ಲಿ ದೋಷವನ್ನ ಕಾಣುವವರು ದೈತ್ಯರು ಹಾಗೆ ಅಂತ. ಸಜ್ಜನರು ದೇವರು ಸಮಸ್ತ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಹೀಗೆ ಚಿಂತನೆ ಮಾಡ್ತಾರೆ ಹಾಗೆ ಅಂತ. ಪಾಹ ಪಾಪ ಪರಿಹಾರಾರ್ಥ ರಾಮನುಮಾಪತಿಯ ನಿರ್ಮಿಸಿದ ಭಗವದ್ ರೂಪಗೆ ಭೇದ ಚಿಂತನೆ ಮಾಳ್ಪ ಮಾನವನು. ಆಪಗಳು ಸತ್ತೀರ್ಥ ಗುರು ಮಾತಾ ಪಿತೃ ಪ್ರಭು ಪ್ರತಿಮೆ ಭೂತ ದಯಾಪರರ ಖಂಡವರೆ ದೇವರು ಎಂಬುವನೇ ದೈತ್ಯ. ಮತ್ತೆ ಯಾರು ದೈತ್ಯರು ಹಾಗೆಂದ್ರೆ ಪಾಪ ಪರಿಹಾರಾರ್ಥ ರಾವಣನ ಸಂಹಾರ ಮಾಡಿ ಪಾಪ ಪರಿಹಾರ ಆಗುವುದಕ್ಕಾಗಿ ಪರಮಾತ್ಮ ಉಮಾಪತಿಯ ನಿರ್ಮಿಸಿದ. ರಾಮೇಶ್ವರದಲ್ಲಿ ಶಿವಲಿಂಗವನ್ನ ನಿರ್ಮಾಣ ಮಾಡಿ ಪೂಜೆ ಮಾಡಿದ ಅಂತ ಹೇಳ್ತಾರೆ ನೋಡಿ, ಅವರು ದೈತ್ಯರು ಅಂತ ಹೇಳ್ತಾರೆ. ಮತ್ತೆ ಪರಮಾತ್ಮ ರಾಮದೇವರು ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಲ್ಲವಾ ಹಾಗೆಂದ್ರೆ ಹೌದು, ಪರಮಾತ್ಮ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತೆ ನಟನೆ ಮಾಡಿದ. ಯಾಕೆ? ದೇವರಿಗೆ ಪಾಪದ ಲೇಪವೇ ಇಲ್ಲ. ರಾವಣನ ಸಂಹಾರ ಮಾಡಿದ್ರಿಂದ ಅದು ದೇವರ ರಾಮಾವತಾರ ಆದದ್ದೇ ಅದಕ್ಕಾಗಿ. ಅದರಿಂದ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ರೆ ಅದು ಪಾಪ ಆಗೋದಿಲ್ಲ ಹಾಗೆ ಅಂತ. ಅದರಿಂದ ರಾಮೇಶ್ವರದಲ್ಲಿ ಮಾಡಿದ್ದು ಅದೆಲ್ಲವೂ ಕೂಡ ಅಸುರ ಜನ ಮೋಹಕ್ಕಾಗಿ ಅಂತ ತಿಳಿಯಬೇಕು. ಇನ್ನು ಭಗವದ್ ರೂಪಕ್ಕೆ ಭೇದ ಚಿಂತನೆ ಮಾಡ್ಕೊಣು. ರಾಮಕೃಷ್ಣಾದಿ ರೂಪಗಳಿಗೆ ಯಾರು ಭೇದ ನೋಡ್ತಾರೆ, ರಾಮ ಬೇರೆ ಕೃಷ್ಣ ಬೇರೆ ಹಾಗೆ ಅಂತೆಲ್ಲ ಚಿಂತನೆ ಮಾಡ್ತಾರೆ. ಬಲರಾಮ ಬೇರೆ, ಹೌದು, ಬಲರಾಮ ಶೇಷದೇವರ ಅವತಾರ, ಪರಮಾತ್ಮನ ಶುಕ್ಲಕೇಶ ಆವೇಶ, ಅವರು ಬೇರೆ. ಆದರೆ ಈ ದಾಶರಥಿ ರಾಮ, ಯಾದವ
ಯದುಕುಲ ರಾಮ ಯದುಕುಲ ಕೃಷ್ಣ ಅವರಿಬ್ರು ಬೇರೆ ಅಲ್ಲ, ಒಬ್ಬರೇ ಹಾಗೆಂತ. ಅದರಿಂದ ಭಗವದ್ ರೂಪಕ್ಕೆ ಭೇದ ಚಿಂತನೆ ಮಾಳ್ಪ ಮಾನವನು ಅವನು ದೈತ್ಯ ಅಂತ. ಇನ್ನು ಆಪಗಳು, ಪುಣ್ಯತೀರ್ಥಗಳು ಅಂತ ಯಾವುದನ್ನ ಪುರಾಣಗಳಲ್ಲಿ ಹೇಳಿದ್ದಾರೆ, ಗಂಗಾ ಮುಂತಾದ ನದಿಗಳು, ಆ ನೀರೇ ಸತ್ತೀರ್ಥ, ಆ ನೀರೇ ಪುಣ್ಯತೀರ್ಥ, ನಮ್ಮನ್ನ ಪವಿತ್ರವಾಗಿ ಮಾಡುವ ತೀರ್ಥ ಅಂತ ಹೇಳುವವ ಹಾಗೆ ಅಂತ. ಅಂದರೆ ಜಡವಾದ ನೀರಿಗೆ ಯಾವ ಸಾಮರ್ಥ್ಯವೂ ಇಲ್ಲ. ಅದರಲ್ಲಿರುವ ಅಭಿಮಾನಿ ದೇವತೆಗಳು, ಅವರಲ್ಲಿರುವ ಮುಖ್ಯ ಪ್ರಾಣ, ಅವರಲ್ಲಿರುವ ಪರಮಾತ್ಮನ ಅನುಗ್ರಹದಿಂದ ಅದು ಆಗತಕ್ಕದ್ದು ಅಂತ ಚಿಂತನೆ ಮಾಡಬೇಕು. ಜಡಕ್ಕೆ ಆ ಸಾಮರ್ಥ್ಯವನ್ನ ಹೇಳುವವರು ದೈತ್ಯರು ಅಂತ ಅರ್ಥ. ಇನ್ನು ಗುರು ಮಾತಾ ಪಿತೃ ಪ್ರಭು, ಗುರುಗಳು, ತಂದೆ ತಾಯಿಗಳು, ಪ್ರಭುಗಳು ಅಂದರೆ ಯಜಮಾನ, ನಮಗೆ ಕೆಲಸವನ್ನ ಕೊಡುವವರು, ಇವೇ ಮೊದಲಾದ, ಮತ್ತು ಪ್ರತಿಮೆ, ಪಂಚಲೋಕದ ಪ್ರತಿಮೆ, ಶಿಲಾ ಪ್ರತಿಮೆಗಳು, ಭೂತ ದಯಾಪರರು, ಪ್ರಾಣಿಗಳಲ್ಲಿ ದಯೆಯುಳ್ಳವರು. ಈ ಭೂತ ದಯಾಪರರು ಕಂಡವರೇ, ಇವರೇ ದೇವರು ಅಂತ ಚಿಂತನೆ ಮಾಡುವವರು ದೈತ್ಯರು ಹಾಗೆ ಅಂತ. ಮತ್ತೆ ತಂದೆ ತಾಯಿ ದೇವರಲ್ಲವಾ, ಗುರುಗಳು ದೇವರಲ್ಲವಾ ಹಾಗೆ ಅಂದ್ರೆ, ತಂದೆ ತಾಯಿ ಗುರುಗಳು ಯಜಮಾನ ಅವರು ದೇವ ಅಲ್ಲ. ಮತ್ತೆ ಅವರ ಒಳಗೆ ಅವರೆಲ್ಲ ಪರಮಾತ್ಮನ ಸನ್ನಿಧಾನ ಪಾತ್ರರು, ಅವರ ಒಳಗೆ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಆದರೆ ದೈತ್ಯರು ಆ ಅಂತರ್ಯಾಮಿ ಕಾನ್ಸೆಪ್ಟೇ ಇರೋದಿಲ್ಲ ಅವರಿಗೆ. ವಸ್ತು ಹೇಗಿದೆ ಹಾಗೆ ತಿಳಿತಾರೆ. ಆದರೆ ನೋಡಿ, ಆ ಗಂಗಾದಿ ತೀರ್ಥಗಳೇ ನಮ್ಮನ್ನ ಪವಿತ್ರ ಮಾಡೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಗಂಗಾದಿ ತೀರ್ಥಗಳಲ್ಲ, ಆ ತೀರ್ಥಕ್ಕೆ ಅಭಿಮಾನಿಯಾದ ವರುಣ, ಗಂಗಾ ವರುಣರು, ಅವರ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮ ನಮ್ಮನ್ನ ಪವಿತ್ರ ಮಾಡೋದು ಎಂಬ ಇಷ್ಟು ಚಿಂತನೆ ಹೋಗ್ಬೇಕು. ಅಂತರ್ಯಾಮಿ ಚಿಂತನೆ ಹೋಗಬೇಕು. ಯಾವುದೇ ಪದಾರ್ಥವನ್ನ ನೋಡಿದರೂ ಕೂಡ ಅದು ಜೀವ ಇರ್ಬೋದು, ಜಡ ಇರ್ಬೋದು, ಅಂತರ್ಯಾಮಿ ಚಿಂತನೆ ಮಾಡಬೇಕು ಎಂಬ ಅದಕ್ಕೆ ಒತ್ತು ಕೊಡ್ತಾರೆ. ಸಜ್ಜನರು ಆ ರೀತಿಯಾಗಿ ಮಾಡ್ತಾರೆ, ದುಷ್ಟ ಜನರು ಆ ರೀತಿಯಾಗಿ ಮಾಡೋದಿಲ್ಲ ಅಂತ ಇಷ್ಟು ವ್ಯತ್ಯಾಸ ಹೇಳ್ತಾರೆ. ನೋಡಿ, ಈ ತರ ಸ್ಪಷ್ಟಪಡಿಸುವುದರಿಂದ ನಮಗೆ ಗೊತ್ತಾಗ್ತದೆ ನೋಡಿ, ನಾವು ಹೇಗೆ ಉಪಾಸನೆ ಮಾಡಬೇಕು, ಸಜ್ಜನರಾಗಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಂಬ ಒಂದು ಚಿಂತನೆ ನಮಗೆ ಸ್ಪಷ್ಟ ಆಗ್ತದೆ. ಇದು ಗುರುಗಳ ದಯೆ ಈ ಸಂಧಿಯಲ್ಲಿ ಮಾಡಿರೋದು. ಇನ್ನು ಸುಂದರ ಸ್ವಯಂ ವ್ಯಕ್ತವೇ ಚಿದಾನಂದ ರೂಪಗಳೆಂಬುವನು ನರ ನಿಂದ ನಿರ್ಮಿತ ಈಶ್ವರಗೆ ನಮಿಸುತಿಹ ನರನು. ಕಂದು ಕೊರಳ ದಿವಾಕರನು ಹರಿಯೊಂದೆ ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವ ವಿಷ್ಣು ದೂಷಣೆ ಮಾಡುವ ದೈತ್ಯ. ಸುಂದರ ಸ್ವಯಂ ವ್ಯಕ್ತವು, ಸ್ವಯಂ ವ್ಯಕ್ತ ಅಂದ್ರೆ ಸುಂದರವಾದ ಸ್ವಯಂ ವ್ಯಕ್ತ ಅಂತ ಹೇಳತಕ್ಕ ಪ್ರತಿಮೆಗಳು, ಚಿದಾನಂದ ರೂಪಗಳೆಂಬುವನು, ಪರಮಾತ್ಮನಿಗಿಂತ ಅಭಿನ್ನವಾದ ಚಿದಾನಂದ ರೂಪವೇ ಇವುಗಳು ಅಂತ ಹೇಳುವವ. ಅಂದ್ರೆ ಸ್ವಯಂ ವ್ಯಕ್ತ ಪ್ರತಿಮೆಗಳಾದರೂ ಕೂಡ ಆ ಪ್ರತಿಮೆಗಳು ದೇವರಲ್ಲ, ಅದು ಪರಮಾತ್ಮನ ಪ್ರತಿಮೆ. ಅದರ ಒಳಗೆ ಚಿದಾನಂದನಾದ ಪರಮಾತ್ಮ ಬೇರೆ ಇದ್ದಾನೆ. ಆದ್ರೆ ಅವರು ಹಾಗಿಲ್ಲ, ಪ್ರತಿಮೆಯೇ ದೇವರು ಅಂತ ಚಿಂತನೆ ಮಾಡಿಬಿಡ್ತಾರೆ. ಅದು ಸರಿಯಾದ ಉಪಾಸನೆ ಅಲ್ಲ, ಅಸದುಪಾಸನೆ ಅಂತ. ಆ ಅಸದುಪಾಸನೆಯನ್ನು ಮಾಡುವವರು ದೈತ್ಯರು ಹಾಗೆ ಅಂತ. ನರನಿರ್ಮಿತ ಈಶ್ವರಗೆ, ಮನುಷ್ಯರಿಂದ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಕ್ಕೆ ಅಭಿನಮಿಸುತ್ತಿಹ ನರನು, ನಮಸ್ಕಾರ ಮಾಡತಕ್ಕ ಮನುಷ್ಯನು ಅಂತ. ನೋಡಿ, ಮನುಷ್ಯರು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಕ್ಕೆ ನಾವು ನಮಸ್ಕಾರ ಮಾಡಬಾರ್ದು. ಈ ರೀತಿಯಾಗಿ ಮಾಡತಕ್ಕವ. ನರನಿರ್ಮಿತ ಈಶ್ವರಗೆ ಅಭಿನಮಿಸುತ್ತಿಹ ನರನು, ಕಂದು ಕೊರಳ ದಿವಾಕರನು ಹರಿಯೊಂದೇ ಹಾಗೆ ಅಂತ. ಮನುಷ್ಯರು ಪ್ರತಿಷ್ಠಾಪನೆ, ಮತ್ತೆ ಯಾವ ಲಿಂಗಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು? ಸ್ವಯಂ ಅಭಿವ್ಯಕ್ತವಾದ ಲಿಂಗಕ್ಕೆ ನಾವು ಪೂಜೆ ಮಾಡಿ ನಮಸ್ಕಾರಾದಿಗಳನ್ನು ಮಾಡಬೇಕು. ಮನುಷ್ಯರಿಂದ ನಿರ್ಮಿತವಾದ ಲಿಂಗಕ್ಕೆ ಮಾಡಬಾರದು ಅಂತ ಹೇಳ್ತಾರೆ. ಈಗ ಜ್ಯೋತಿರ್ಲಿಂಗ ಇದೆ, ಜ್ಯೋತಿರ್ಲಿಂಗ ಎಲ್ಲ ಅದು ಸ್ವಯಂ ಉದ್ಭವ ಆದದ್ದು. ಅಂತಹ ಲಿಂಗಕ್ಕೆ ನಾವು ಪೂಜೆ ಮಾಡಬೇಕೆ ಹೊರತು ಮನುಷ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟದ್ದಕ್ಕೆ ಮಾಡಬಾರದು ಅಂತ ದೈತ್ಯರು ಮಾಡ್ತಾರೆ. ಇನ್ನು ಕಂದುಕೊರಳ ದಿವಾಕರನು ಹರಿ ಒಂದೇ, ಸೂರ್ಯ ಹರಿ, ರುದ್ರದೇವರು, ಸೂರ್ಯ ಹರಿ ಇವರೆಲ್ಲರೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ ಹಾಗೆ ಅಂತ ತಿಳಿಯುವವರು ಹಾಗೆ ಅಂತ. ಇನ್ನು ಸೂರ್ಯ ಸುರೋತ್ತಮ, ಸೂರ್ಯನೇ ಸರ್ವೋತ್ತಮ ಅಂತ ತಿಳಿಯುವವರು. ಜಗದ್ವಂದ್ಯನು, ಎಲ್ಲಾ ಜಗತ್ತಿನಲ್ಲಿದ್ದ ಸರ್ವ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಆ ಸೂರ್ಯನನ್ನ ನಮಸ್ಕಾರ ಮಾಡ್ತಾರೆ. ಉತ್ತಮ ಅಂದ್ರೆ ಅದರ್ಥ, ಬ್ರಹ್ಮಾದಿ ಸಕಲ ದೇವತೆಗಳು ಅವನನ್ನ ಪೂಜಿಸ್ತಾರೆ. ಯಾರನ್ನ ಪೂಜಿಸ್ತಾರೋ ಅವನೇ ಸರ್ವೋತ್ತಮ ಹಾಗೆ ಅಂತ. ಹೌದು ತಾನೆ? ನಮಸ್ಕಾರ ಮಾಡುವವ ಚಿಕ್ಕವ, ನಮಸ್ಕಾರ ಮಾಡಿಸಿಕೊಳ್ಳಲ್ಪಡುವವ ದೊಡ್ಡವ, ಲೋಕದಲ್ಲಿ ಹಾಗೆ ಕಂಡಿದೆ.
ಪೂಜೆ ಮಾಡುವವ ಸಣ್ಣವ, ಪೂಜೆ ಮಾಡಿಸಿಕೊಳ್ಳಲ್ಪಡುವವ ಅವನು ದೊಡ್ಡವನಾಗಿದ್ದಾನೆ. ಅದರಿಂದ ಸೂರ್ಯ ಸರ್ವೋತ್ತಮ ಅಂದರೆ ಏನರ್ಥ? ಬ್ರಹ್ಮಾದಿ ದೇವತೆಗಳು ಹೋಗಿ ಅವನನ್ನು ಪೂಜೆ ಮಾಡ್ತಾರೆ ಹಾಗೆ ಅಂತ ಅರ್ಥ. ಈ ರೀತಿಯಾಗಿ ದೈತ್ಯರು ಚಿಂತನೆ ಮಾಡ್ತಾರಂತೆ. ಈ ರೀತಿಯಾಗಿಲ್ಲ ಮಾಡಿ ವಿಷ್ಣು ದೂಷಣೆ ಮಾಡುವವನು, ವಿಷ್ಣುವನ್ನ ನಿಂದೆ ಮಾಡುವವನು, ಅವನಲ್ಲಿ ದೋಷಗಳಿದೆ, ಅವನು ಸರ್ವೋತ್ತಮ ಅಲ್ಲ, ಅವನು ಸೃಷ್ಟಿಕರ್ತ ಅಲ್ಲ, ಹಾಗೆ ಅಂತೆಲ್ಲ ಚಿಂತನೆ ಮಾಡುವವರು ದೈತ್ಯರೇ ಹಾಗೆ ಅಂತ ಎಷ್ಟು ಚಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ. ಇನ್ನು ನೇಮರಿಂದಶ್ವತ್ತ ತುಳಸಿ ಸೋಮಧರನಲಿ ವಿಮಲ ಶಾಲ ಗ್ರಾಮಗಳ ನಿವ್ವಭಿನಮಿಪ ನರ ಮುಕ್ತಿ ಯೋಗ್ಯ ಸದಾ ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಖಾಮಪೇಕ್ಷೆಗಳಿಂದ ಶಾಲ ಗ್ರಾಮಗಳನಿಟ್ಟು ವ್ಯತಿರಿಕ್ತ ವಂದಿಸೆ ದುಃಖ ವೈದುವನು. ಅಂದರೆ ನೇಮದಿಂದ ಅಶ್ವತ್ಥ, ತುಳಸಿ, ಸೋಮಧರ ಅಂದರೆ ಅಶ್ವತ್ಥ ವೃಕ್ಷ, ತುಳಸಿ ಗಿಡಗಳು, ಸೋಮಧರ ಅಂದರೆ ಶಿವಲಿಂಗ, ಇವುಗಳಲ್ಲಿ ವಿಮಲ ಶಾಲಿಗ್ರಾಮಗಳಿಟ್ಟು, ಉತ್ತಮವಾದ ಶಾಲಿಗ್ರಾಮಗಳನ್ನು ಇಟ್ಟು ಅಭಿನಮಿಪ ನಮಸ್ಕಾರವನ್ನು ಮಾಡತಕ್ಕ ನರ ಅವನು ಸದಾ ಮುಕ್ತಿಯೋಗ್ಯನು, ಅವನು ಮುಕ್ತಿಯೋಗ್ಯನಾಗಿರ್ತಾನೆ. ಅಶ್ವತ್ಥ ವೃಕ್ಷದಲ್ಲಿ ಶಾಲಿಗ್ರಾಮ ಇಟ್ಟು ಪೂಜೆ ಮಾಡಬೇಕು. ತುಳಸಿ ಗಿಡದ ಜೊತೆಗೆ ಶಾಲಿಗ್ರಾಮ ಇಟ್ಟು ಕೃಷ್ಣನ ಪ್ರತಿಮೆಯನ್ನಾರು ಇಟ್ಟು ಪೂಜೆ ಮಾಡಬೇಕು. ಬರೀ ತುಳಸಿಯನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೃಷ್ಣನ ಪ್ರತಿಮೆಯನ್ನಾರು ಶಾಲಿಗ್ರಾಮವನ್ನಾರು ಇಟ್ಟು ಪೂಜೆ ಮಾಡಬೇಕು ಹಾಗೆ ಅಂತ. ಮತ್ತೆ ಶಿವಲಿಂಗವೂ ಅಷ್ಟೇ, ಸೆಪರೇಟ್ ಪೂಜೆ ಇಲ್ಲ. ಶಿವಲಿಂಗನ ಮೇಲೆ ಶಾಲಿಗ್ರಾಮ ಇಟ್ಟು ಅಥವಾ ದೇವರ ಪ್ರತಿಮೆಯನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಹಾಗೆ ಅಂತ. ಅವನೇ ಮುಕ್ತಿಯೋಗ್ಯನಾಗ್ತಾನೆ. ಇನ್ನು ಭೂಮಿಯಲ್ಲಿ ಧರ್ಮ, ಅರ್ಥ, ಮುಕ್ತಿ, ಸುಖಾಮ ಅಪೇಕ್ಷೆಗಳಿಂದ, ಭೂಮಿಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಒಂದು ಇಚ್ಛೆಯಿಂದ ಶಾಲಿಗ್ರಾಮಗಳ ವ್ಯತಿರಿಕ್ತ ವಂದಿಸೆ, ಶಾಲಿಗ್ರಾಮ ಇಲ್ಲದೇನೆ ನಮಸ್ಕಾರ ಮಾಡಿ ವಂದಿಸೆ, ನಮಸ್ಕಾರ ಮಾಡಿದರೆ ಅವನು ದುಃಖವನ್ನು ಎಯ್ದುವನು. ಅದೇ ಪುರುಷಾರ್ಥಗಳನ್ನು ಬಯಸುವವರು ಈ ಹಿಂದೆ ಏನಿದ್ರು ಅಶ್ವತ್ಥ ವೃಕ್ಷ, ತುಳಸಿ, ಶಿವಲಿಂಗ ಇದರಲ್ಲೆಲ್ಲ ಶಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ನಾವು ನೋಡ್ತೀವಿ ನೋಡಿ. ವ್ಯಾಸರಾಜ ಮಠ ಸ್ವಾಮಿಗಳು ಶಿವರಾತ್ರಿ ದಿವಸ ಪೂಜೆ ಮಾಡ್ತಾರೆ. ಅಲ್ಲಿ ಸ್ಫಟಿಕಲಿಂಗ ಇದೆ, ಆ ಮಠಕ್ಕೆ ಪರಂಪರೆಯಾಗಿ ಬಂದದ್ದು. ಆ ಶಿವಲಿಂಗನ ಮೇಲೆ ಶಾಲಿಗ್ರಾಮ ಇಟ್ಟೇ ಗುರುಗಳು ಪೂಜೆ ಮಾಡ್ತಾರೆ. ಆ ರೀತಿಯಾಗಿ ಅಭಿಷೇಕ, ಪೂಜೆ ಎಲ್ಲವೂ ಹಾಗೆ. ಆ ರೀತಿಯಾಗಿ ಮಾಡಿದರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ, ಮಾಡದಿದ್ದವ ದುಃಖವನ್ನ ಹೊಂದುತ್ತಾನೆ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕು ವಂದನೆ ಮಾಳ್ಪ ಮಾನವ ದಿತಿಜನೆ ಸರಿ ಹರಿಯೋತ ಸಂಸ್ಥಿತನೆನಿಸನಲ್ಲಿ ಚತುರಮುಖ ಮೊದಲಾದ ಕಿಲ ದೇವತೆಗಳೊಳಗಿಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದ ರಕ್ಷಣೆ ಬಿಟ್ಟಗಲನವರ. ವಿತತ ಮಹಿಮನ ಎಲ್ಲ ಕಡೆ ವ್ಯಾಪ್ತನಾದ ಪರಮಾತ್ಮನನ್ನ ಬಿಟ್ಟು ಸುರರಿಗೆ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಪೃಥಗ್ ವಂದನೆ, ಸೆಪರೇಟ್ ಆಗಿ ನಮಸ್ಕಾರ. ಮಾಳ್ಪ ಮಾನವ ದಿತಿಜನೇ ಸರಿ, ಈ ರೀತಿಯಾಗಿ ನಮಸ್ಕಾರಾದಿಗಳನ್ನು ಮಾಡುವವ ಅವನು ದೈತ್ಯನೇ ಸರಿ ಹಾಗೆ. ಅದರಿಂದ ಯಾರಿಗೆ ಪೂಜೆ ಮಾಡಿದಾಗಲೂ ಸರಿ, ಕೇವಲ ದೇವತೆಗಳಿಗೆ ಪೂಜೆ ಹಾಗೆ ಅಂತ ಚಿಂತನೆ ಮಾಡಬಾರ್ದು. ದೈತ್ಯರು ಆ ರೀತಿಯಾಗಿ ಪೂಜೆ ಮಾಡ್ತಾರೆ. ಮತ್ತೆ ಯಾರಿಗೆ ನಮಸ್ಕಾರ ಪೂಜೆ ಎಲ್ಲ ಯಾರಿಗೆ ಹಾಗೆ ಅಂದ್ರೆ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತಾನೆ ಚಿಂತನೆ ಮಾಡಬೇಕು. ಇದೇ ಸಜ್ಜನರು ಮಾಡುವ ಪೂಜಾ ಕ್ರಮ, ಚಿಂತನೆಯ ಕ್ರಮ ಇದು. ಅಂತರ್ಯಾಮಿ ಚಿಂತನೆ ಬಿಟ್ರೆ ನಮಗೆ ನರಕ ತಪ್ಪಿದ್ದಲ್ಲ ಹಾಗೆ ಅಂತ. ಅಲ್ಲಿ ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಬ್ರಹ್ಮಾದಿಗಳೇ ಪೂಜೆಯನ್ನು ಮಾಡಿದರೆ, ನಮಸ್ಕಾರಾದಿಗಳನ್ನು ಮಾಡಿದರೆ ಹರಿಯುತ ಸಂಸ್ಥಿತ ನೆನಿಸನು, ತಾನು ಪರಮಾತ್ಮ ತಾನಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ಳೋದಿಲ್ಲ. ಚತುರ್ಮುಖ ಮೊದಲಾದ ಅಖಿಲ ದೇವತೆಗಳಲ್ಲೂ ಇಹನೆಂದು, ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳಲ್ಲೂ ಪರಮಾತ್ಮ ಇದ್ದಾನೆ, ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತ ಲಕ್ಷ್ಮೀಪದಿಗೆ ವಂದಿಸೆ. ಅಲ್ಲಿರುವ ಅದೆಲ್ಲ ಜಡ ಪ್ರತಿಮೆಗಳು, ಚೇತನ ಪ್ರತಿಮೆಗಳು, ಛಲ ಪ್ರತಿಮೆಗಳು.
ಚಲ ಪ್ರತಿಮೆ ಅಚಲ ಪ್ರತಿಮೆ ಅಂತ ಎರಡು ಪ್ರತಿಮೆ. ಬ್ರಹ್ಮಾದಿ ಸಕಲರೂ ಕೂಡ ಚಲ ಪ್ರತಿಮೆಗಳು, ಶಾಲಿಗ್ರಾಮ ಮುಂತಾದವುಗಳು ಅಚಲ ಪ್ರತಿಮೆಗಳು, ಚಲ ಪ್ರತಿಮೆ, ಅಚಲ ಪ್ರತಿಮೆಗಳು. ಅದರಿಂದ ಅದು ಎರಡರಲ್ಲೂ ಕೂಡ ಪರಮಾತ್ಮನೇ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣ ಅಂತರ್ಯಾಮಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಹಾಗೆ ಅಂತ ಆ ರೀತಿಯಾಗಿ ಮಾಡುವವರಿಗೆ ಒಂದ ರಕ್ಷಣೆ ಬಿಟ್ಟಾಗಲ್ಲ, ಅವರನ್ನು ಒಂದು ಕ್ಷಣ ಕೂಡ ಬಿಡದೆ ಸ್ವಾಮಿ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ ಅಪ್ರಸವ ಗೋ ವಿವಾಹ ವಿವರ್ಜಿತಾಶ್ವತ್ಥ ವಿಟಪಿಗಳ ಭಕ್ತಿ ಪೂರ್ವಕ ಸೇವಿಸುವ ನರ ದೈತ್ಯ ಶಾಶ್ವತ ದುಃಖವೈದುವನು. ಇನ್ನು ಶೈವ ಅಂದರೆ ಶಿವನೇ ಸರ್ವೋತ್ತಮ ಅಂತ ಹೇಳುವವರು. ಹಿಂದೆ ಸೂರ್ಯನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಬಾರ್ದು ಅಂತ ಹೇಳಿದರು. ಇಲ್ಲಿ ಶಿವನೇ ಸರ್ವೋತ್ತಮ ಅಂತ ಚಿಂತನೆ ಮಾಡುವವರು ಶೈವರು. ಅದು ಸರಿಯಲ್ಲ. ಮತ್ತು ಶೈವ ಶೂದ್ರ ಕರಾರ್ಚಿತ ಮಹಾದೇವ, ಅಂಥವರು ಶೈವರು ಪೂಜೆ ಮಾಡಿದ ಪ್ರತಿಮೆ ಶಿವನ ಪ್ರತಿಮೆ, ಶೂದ್ರ ಪೂಜೆ ಮಾಡಿದ ಶಿವನ ಪ್ರತಿಮೆಗಳು, ವಾಯು ಹರಿ ಪ್ರತಿಮೆ ಅದು ಹನುಮಂತ ರಾಮಕೃಷ್ಣಾದಿ ಪ್ರತಿಮೆಗಳು, ಮತ್ತು ವೃಂದಾವನದಿ ತುಳಸಿ ವೃಂದಾವನದಲ್ಲಿ ಇರತಕ್ಕ ಮಾಸದ್ವಯದೊಳಿಹ ತುಳಸಿ, 2 ತಿಂಗಳು ಆಗದೇ ಇರುವ ತುಳಸಿ, ಅಂದರೆ ತುಳಸಿ ಬಿಟ್ಟು ಬೆಳೆದ ಮೇಲೆ 2 ತಿಂಗಳು ಆಗಬೇಕು ಅಂತ. ಅದಾದ ಮೇಲೆ ಪೂಜೆಗಾಗಿ ಅದನ್ನು ಕೊಯ್ಬೇಕು. ಈಗಿಟ್ಟು ಒಂದು 10 ದಿವಸದಲ್ಲಿ ಕೊಯ್ದು ಬಿಡಬಾರ್ದು, 1 ತಿಂಗಳಾದರೂ ಕೊಯ್ಯಬಾರ್ದು, 2 ತಿಂಗಳು ಬಿಡಬೇಕು. ಆ ರೀತಿಯಾಗಿ ಮಾಡದವ ಇಟ್ಟು ಕೂಡಲೇ ಕೊಯ್ಯುವವ. ಅಪ್ರಸವ ಗೋ, ಕರು ಹುಟ್ಟದೇ ಇರುವ ಆಕಳನ್ನ ಮತ್ತು ವಿವಾಹ ವರ್ಜಿತ ಮದುವೆ ಆಗದೇ ಇರುವ ಅಶ್ವತ್ಥ ವಿಟಪಿಗಳ ಅಶ್ವತ್ಥ ಟೊಂಕೆಗಳನ್ನ ಭಕ್ತಿಪೂರ್ವಕ ಸೇವಿಸುವವ. ಭಕ್ತಿಪೂರ್ವಕವಾಗಿ ಯಾರು ಪೂಜೆ ಮಾಡ್ತಾರೆ ಅಂಥ ಮನುಷ್ಯನು ಅವನು ದೈತ್ಯ, ಶಾಶ್ವತ ದುಃಖ ವೈದುವನು, ನಿರಂತರವಾದ ದುಃಖವನ್ನು ಹೊಂದುವವನು ಅಂತಾರೆ. ಏನಿದು ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಸತ್ಕರ್ಮಗಳಂತೆ ಕಾಣಿಸ್ತದೆ. ಎಷ್ಟು ಚಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ. ಶೈವರು ಶೂದ್ರರು ಇವರಿಂದ ಪೂಜಿಸಲ್ಪಟ್ಟ ರುದ್ರದೇವರ ಪ್ರತಿಮೆ, ವಾಯುದೇವರ ಪರಮಾತ್ಮನ ಪ್ರತಿಮೆ, ಇದು ವರ್ಜ್ಯ, ಇದು ಪೂಜೆಗೆ ಯೋಗ್ಯ ಅಲ್ಲ ಅದು. ಮತ್ತೆ ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ, 2 ತಿಂಗಳು ಆಗದೆ ಈಗೇನು ಬೆಳೀತಾ ಇರುವ ತುಳಸಿ ಅದನ್ನು ಕೊಯ್ದು ಪೂಜೆ ಮಾಡುವವ. ಮತ್ತು ಅಪ್ರಸವಗು ಅಂದರೆ ಕರು ಆಗದೇ ಇರುವ ಆಕಳನ್ನು ಪೂಜೆ ಮಾಡುವವ. ವಿವಾಹ ವರ್ಜಿತ ಅಶ್ವತ್ಥ ವಿಟಪಿಗಳ, ಮದುವೆ ಆಗದೇ ಇರುವ ಅಶ್ವತ್ಥ ಗಿಡಗಳನ್ನ ಪೂಜೆ ಮಾಡುವವ. ಇವರೆಲ್ಲರೂ ಕೂಡ ದೈತ್ಯರು, ಶಾಶ್ವತ ದುಃಖವನ್ನ ಹೊಂದುತ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಗರುಡ ಪುರಾಣದಲ್ಲಿ ಬಂದಿರುವ ವಾಕ್ಯ, ಅದರ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ವ್ಯಾಖ್ಯಾನಗಳಲ್ಲಿ. ಇನ್ನು ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದಿ ಮುಕ್ತರ ಸಮಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾದಿ ಕ್ರಮದಿ ನೀಚರು ದೈತ್ಯರು ನರಾಧಮರ ಪಿಡಿದು ಕುಲಕ್ಷ್ಮಿ ಕಲಿ ಅನುಪಮ ಎನಿಸುವರು ಅಸುರರೊಳು ದ್ವೇಷಾದಿ ಗುಣದಿಂದ. ಕಮಲ ಸಂಭವ ಮುಖ ಮನುಜೋತ್ತಮರ ಪರ್ಯಂತರದಿ ಮುಕ್ತರು. ಕಮಲ ಸಂಭವ ಮುಖ ಅಂದರೆ ಬ್ರಹ್ಮದೇವರಿಂದ, ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಮನುಷ್ಯೋತ್ತಮರ ಪರ್ಯಂತ ಅವರು ಮುಕ್ತಿಗೆ ಯೋಗ್ಯರಾಗಿ ಇರ್ತಾರೆ. ಇನ್ನು ಬ್ರಹ್ಮನೋಪಾದಿ ಸಮ ಶತಾಯುಷುಳ್ಳವನು ನರಾಧಮರವಿಡಿದು, ಬ್ರಹ್ಮದೇವರಂತೆ ಅವರಿಗೆ ಸಮ ಅಂತ ಒಂದು ಪ್ರಮಾಣದ ಪ್ರಕಾರ 100 ಆಯುಷ್ಯ, ಬ್ರಹ್ಮದೇವರ ಆಯುಷ್ಯ 100 ವರ್ಷ ಅಂತ 100 ವರ್ಷ ಅಂತ ನಮಗೆ ಗೊತ್ತಿದೆ. ಇನ್ನು ನರಾಧಮರು ಮನುಷ್ಯ ಅಧಮರಿಂದ ಪ್ರಾರಂಭ ಮಾಡಿ ಕುಲಕ್ಷ್ಮಿ ಅಂದರೆ ಕಲಿ ಹೆಂಡತಿಯಾದ
ಲಕ್ಷ್ಮಿ ತನಕ ದೈತ್ಯರು, ಕ್ರಮದಿ ನೀಚರು ಅಂತ. ಕ್ರಮವಾಗಿ ಮನುಷ್ಯ ಅಧಮರಿಂದ ಶುರು ಮಾಡಿ ಅಲಕ್ಷ್ಮಿ ತನಕ ಮೇಲೆ ಮೇಲೆ ಇರುವವರಿಗಲೇ ದೋಷ ಕಡಿಮೆ, ಕೆಳಗೆ ಬರ್ತಾ ಅಲಕ್ಷ್ಮಿಯಲ್ಲಿ ದೋಷಗಳು ಜಾಸ್ತಿ ಇದೆ ಅಂತ. ಮತ್ತು ದ್ವೇಷಾದಿ ಗುಣದಿಂದ, ಈ ವಿಷ್ಣು ದ್ವೇಷ ಮುಂತಾದ ಗುಣಗಳಿಂದ ಈ ದೈತ್ಯರು ಕಲಿ ಅನುಪಮರೆನಿಸುವರು, ಕಲಿಗೆ ಸಮಾನರು ಅಂತ ಅವ್ರನ್ನ ಹೇಳ್ತಾರೆ. ಅಂದರೆ ಕಲಿ ಅನುಪಮ, ಕಲಿಗೆ ಸರಿಸಾಟಿ ಇಲ್ಲದವರು ಹಾಗೆ ಅಂತ. ಅಂದರೆ ಏನರ್ಥ? ಈ ಕಲಿಯಲ್ಲಿ ಭಾರಿ ದೋಷಗಳಿದೆ ಅಂತ ಅರ್ಥ. ಮನುಷ್ಯ ಅಧಮರಿಂದ ಶುರು ಮಾಡಿ ಅಲಕ್ಷ್ಮಿ ಪರ್ಯಂತ ಯಾರೂ ಕೂಡ ಕಲಿಗೆ ಸಾಟಿ ಇಲ್ಲ, ಉಪಮ ಇಲ್ಲ, ಅಂದರೆ ಸರಿಸಮ ಇಲ್ಲ. ಅಂದರೆ ಏನರ್ಥ? ಕಲಿಯಲ್ಲಿ ಇವರಿಗಿಂತ ಎಲ್ಲರಿಗಿಂತಲೂ ಮಿಗಿಲಾದ ದೋಷ ಇದೆ ಹಾಗೆ ಅಂತ ಅರ್ಥ. ಇನ್ನು ವನಜ ಸಂಭವನಬ್ಧಶತವೊಬ್ಬನೇ ಮಹಾಕಲಿ ಶಬ್ದವಾಚ್ಯನು ದಿನ ದಿನಗಳಲ್ಲಿ ಬೀಳ್ವರಂಧಂತಮದಿ ಕಲಿ ಮಾರ್ಗ ಧನುಜರೆಲ್ಲ ಪ್ರತೀಕ್ಷಿಸುತ್ತ ಬ್ರಹ್ಮನ ಶತಾಪ್ತಾಂಧದಲ್ಲಿ ಲಿಂಗವು ಅನಿಲನ ಗದಾ ಪ್ರಹಾರದಿಂದಲಿ ಭಂಗವೈದುವರು. ವನಜ ಸಂಭವ ಅಬ್ಧಶತ, ಬ್ರಹ್ಮದೇವರ ಕಾಲ ಪ್ರಕಾರ ಅಬ್ಧಶತ ಅಂದ್ರೆ 100 ವರ್ಷಗಳು. ಒಬ್ಬನೇ ಮಹಾಕಲಿ ಶಬ್ದವಾಚ್ಯನ್, ಅವನೊಬ್ಬನೇ ಕಲಿ ಎಂಬ ಹೆಸರಿನಿಂದ ಇರ್ತಾನೆ ಹಾಗೆ ಅಂತ. ಕಲಿ ಅಂತ ಬೇಕಾದ್ರೆ ಬೇರೆ ದೈತ್ಯರ ಹೆಸರು ಇಟ್ಕೊಂಡಿರ್ತಾರಂತೆ, ಆದರೆ ಮಹಾಕಲಿ ಅಂತ ಅವನೊಬ್ಬನೇ ಇರೋದಂತೆ. ದಿನಗಳಲ್ಲಿ ಬ್ರಹ್ಮದೇವರ ಒಂದೊಂದು ದಿವಸದಲ್ಲೂ ಕೂಡ ಅಂಧಂತಮಸ್ನಲ್ಲಿ ಬೀಳ್ತಾ ಇರ್ತಾನೆ. ಪ್ರತೀಕ್ಷಿಸುತ್ತ ಆ ಕಲಿ ಬರೋದನ್ನು ನಿರೀಕ್ಷೆ ಮಾಡ್ತಾ ಬ್ರಹ್ಮ ಶತಾಬ್ದಾಂತದಲ್ಲಿ ಬ್ರಹ್ಮದೇವರ 100 ವರ್ಷ ಆದ ಬಳಿಕ ಅನಿಲನ ವಾಯುದೇವರ ಗದಾಪ್ರಹಾರದಿಂದಲೇ ಅವರ ಗದೆಯಿಂದ ಹೊಡೆಯಲ್ಪಟ್ಟವನಾಗಿ ಲಿಂಗವ ಭಂಗವೈದುವರು. ಇವರು ಈ ದುಷ್ಟರು ಎಲ್ಲರೂ ಕೂಡ ಲಿಂಗದೇಹ ಭಂಗ ಮಾಡಿಕೊಂಡು ವಾಯುದೇವರ ಗದಾಪ್ರಹಾರದಿಂದ ಅವರಿಗೆ ಲಿಂಗದೇಹ ಭಂಗ ಆಗಿ ಕೊನೆಗೆ ಶಾಶ್ವತವಾಗಿ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಹಾಗೆ ಅಂತ. ನಾವಿಪ್ಪ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.